ಹೌದು ಫ್ರೆಂಡ್ಸ್, ಈ ಒಂದು ಬಾಳೆಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ನಾವು ಇಲ್ಲಿ ಒಂದು ಎರಡರಿಂದ ಮೂರು ತಗೋಬೋದು ಅಥವಾ 4 ಮಾಡ್ಕೋಬೋದು. ಇಲ್ಲಿ ನಾವು 2 ಬಾಳೆಹಣ್ಣನ್ನು ತಗೊಂಡಿದ್ದೀವಿ. ನಂತರ ಒಂದು ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀವಿ, ಒಂದು ಗೋಡಂಬಿ ತಗೊಂಡಿವಿ, ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀವಿ. ನೀವು ಬೆಲ್ಲನೂ ಬೇಕಾದ್ರೆ ಸೇರಿಸ್ಕೋಬೋದು. ಒಂದು 3-4 ಏಲಕ್ಕಿ ಬೇಕಾಗುತ್ತೆ. ನಂತರ ಈ ಒಂದು ಬಾದಾಮಿನ ನಾವು ತಗೊಂಡಿದ್ದೀವಿ. ಏನೊಂದು ಈ ಬಾದಾಮಿ ಇದೆ, ಇದನ್ನು ನೀರಲ್ಲಿ ನೆನೆಸಿ ನೀಟಾಗಿ ಇದರ ಮೇಲ್ಗಡೆ ಸಿಪ್ಪೆನ ತೆಗೆದ್ರೆ ನಿಮಗೆ ಈ ರೀತಿ ಆಗುತ್ತೆ. ಬಾದಾಮಿ ಬೆಳ್ಳುಳ್ಳಿ ಥರ ಕಾಣ್ತಾ ಇರುತ್ತೆ ನೋಡಿ. ಈ ರೀತಿ ಬಾದಾಮಿ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಬಾದಾಮಿನ ಇಟ್ಕೊಂಡಿದ್ದೀವಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಸಿಪ್ಪೆ ತೆಗೆದು ಇಟ್ಕೋತೀವಿ. ನಿಮಗೆ ಇದನ್ನು ಡೈರೆಕ್ಟಾಗಿ ನೋಡಿದ್ರೆ ಬೆಳ್ಳುಳ್ಳಿ ಥರ ಕಾಣಿಸುತ್ತೆ, ಬಟ್ ಇದು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ನಂತರ ಈ ಒಂದು ಖರ್ಜೂರನ ತೊಗೊಂಡಿದ್ದೀವಿ. ನಿಮಗೆ ಈ ಖರ್ಜೂರ ಅಂಗಡಿಲೆಲ್ಲ ಸಿಗುತ್ತೆ, ನೀವು ಕೂಡ ತಿಂತಾ ಇರ್ತೀರ. ಈ ಒಂದು ಡ್ರೈ ಫ್ರೂಟ್ಸು ನೋಡಿ, ಈ ರೀತಿ ಪ್ಯಾಕಲ್ಲಿ ಬರುತ್ತಲ್ಲ, ಈ ರೀತಿ ಖರ್ಜೂರ. ನಂತರ ಒಂದು 1/4 ಲೀಟ್ರ್ ಹಾಲನ್ನು, ನಂದಿನಿ ಹಾಲನ್ನು ತೊಗೊಂಡಿದ್ದೀವಿ. ನೀವು ಯಾವುದೇ ಹಾಲನ್ನು ತಗೋಬೋದು. ಒಂದು ಸ್ವಲ್ಪ ನೀವು ಹಾಲನ್ನು ಕೋಲ್ಡ್ ಮಾಡಿ ಕೂಡ ಹಾಕೋಬೋದು, ಅಥವಾ ಜ್ಯೂಸನ್ನು ಮಾಡಿದ ನಂತರ ಜ್ಯೂಸನ್ನ ಫ್ರಿಜ್ಜಲ್ಲಿ ಇಟ್ಟು ಕೂಡ ಕೋಲ್ಡ್ ಮಾಡಿಕೊಂಡು ಕುಡಿಬೋದು. ನಾವಿಲ್ಲಿ ಹಾಲನ್ನೇ ಫ್ರಿಜ್ಜಲ್ಲಿ ಇಟ್ಟು ಈಗ ಎತ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ಈ ಒಂದು ಸಿಪ್ಪೆ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ಈ ಒಂದು ಬಾಳೆಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ನೀವು ಎಷ್ಟು ಬಾಳೆಹಣ್ಣು ತೊಗೊಂಡಿರ್ತೀರಾ ಅಷ್ಟನ್ನು ಕೂಡ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ರೀತಿ ಎಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗುತ್ತೆ. ಈಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಕೂಡ. ನೋಡಿ, ಮಿಕ್ಸರ್ ಜಾರ್ಗೆ ಹಾಕೋಣ ನೀಟಾಗಿ. ಈಗ ಮಿಕ್ಸರ್ ಜಾರ್ಗೆ ಹಾಕೊಂಡ ನಂತರ ಏನೊಂದು ಖರ್ಜೂರ ತಗೊಂಡಿದ್ವಿ, ಈ ಒಂದು ಖರ್ಜೂರದಲ್ಲಿರುವ ಬೀಜ ಎಲ್ಲವನ್ನು ಕೂಡ ನೀವು ತೆಗೆದುಬಿಟ್ಟು ಹಾಕೋಬೇಕು. ಖರ್ಜೂರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಜಾರ್ಗೆ. ನಂತರ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರೋ ಅದನ್ನು ಏಲಕ್ಕಿನೂ ಕೂಡ ಸೇರಿಸ್ಕೊಳ್ಳೋಣ. ನಂತರ ಏನೊಂದು ದ್ರಾಕ್ಷಿ ತಗೊಂಡಿದ್ವಿ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡ್ತಿರ್ಬೋದು, ದ್ರಾಕ್ಷಿನೂ ಕೂಡ ಸೇರಿಸ್ಕೊಂಡಿದ್ದೀವಿ. ನಂತರ ಗೋಡಂಬಿನೂ ಕೂಡ ಸೇರಿಸ್ಕೊಳ್ಳೋಣ. ಗೋಡಂಬಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಏನೊಂದು ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ತಗೊಂಡಿರುವಂಥ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಹಾಕೋಬೋದು. ನಾವಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀವಿ. ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ಟು ಈಗ ಮೊದಲಿಗೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ರುಬ್ಬಬೇಕು. ಹೌದು ಫ್ರೆಂಡ್ಸ್, ಮೊದಲಿಗೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ. ತುಂಬ ಜಾಸ್ತಿ ಹಾಲು ಹಾಕ್ಬಿಟ್ರೆ ನೀಟಾಗಿ ಇದು ಪೇಸ್ಟ್ ಆಗಲ್ಲ. ಪೇಸ್ಟ್ ರೀತಿ ಆಗಬೇಕು ಅಂದರೆ ಒಂದು ಚೂರು ಹಾಲು ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಹಾಲನ್ನು ಹಾಕಿ ಈ ಒಂದು ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಎಲ್ಲವೂ ಕೂಡ ನೀಟಾಗಿ ಈ ರೀತಿ ಪೇಸ್ಟ್ ಆಗಿದೆ. ಈ ಥರ ಆದ ನಂತರ ಈಗ ಏನು ತಗೊಂಡಿದ್ವಿ ಹಾಲು ಎಲ್ಲವನ್ನು ಕೂಡ ಸೇರಿಸಿ ಒಂದು ಸತಿ ಮಿಕ್ಸಿ ಮಾಡಿಕೊಂಡ್ರೆ ನೀಟಾಗಿ ಜ್ಯೂಸು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಾ, ಅದು ಇಲ್ಲಾಂದರೆ ಹಂಗಂಗೆ ಇರುತ್ತೆ. ಆದ್ದರಿಂದ ಫಸ್ಟ್ ಅದನ್ನು ನೀಟಾಗಿ ಪೇಸ್ಟ್ ಆಗೋ ರೀತಿ ಮಾಡ್ಕೋಬೇಕು. ಈಗ ಇದನ್ನು ನೀಟಾಗಿ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ರೆಡಿ ಆಗಿದೆ ನಮ್ಮ ಒಂದು ಬಾಳೆಹಣ್ಣಿನ ಜ್ಯೂಸು. ಹೌದು, ದೇಹಕ್ಕಂತೂ ತುಂಬ ಒಳ್ಳೆಯದು ಈ ಒಂದು ಬೇಸಿಗೆ ಟೈಮಲ್ಲಿ. ನೋಡ್ತಾ ಇರ್ಬೋದು, ಈಗ ಇದನ್ನು ನೀಟಾಗಿ ಸರ್ವನ್ನ ಕೂಡ ಮಾಡ್ಕೋತಾ ಇದ್ದೀವಿ. ನೋಡಿ, ಇದನ್ನು ನೀಟಾಗಿ ಈಗ ಸರ್ವನ್ನ ಮಾಡ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಸರ್ವನ್ನ ಮಾಡ್ಕೋತಾ ಇದ್ದೀವಿ. ಈ ರೀತಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ಜ್ಯೂಸು. ನೋಡಿ, ಒಂದು 10-15 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು. ದೇಹಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.